ನನ್ನ ಪ್ರಕಾರ ಡಾಕ್ಟರ್ ಮಂಜುನಾಥ್ ನಡೆದಾಡ ದೇವರು. ನನ್ನ ವೈಯಕ್ತಿಕ ಅನುಭವ, ನಾನು ಯಾರ್ದೋ ಕತೆ ಎಲ್ಲ ಕೇಳಿಬಿಟ್ಟಿಲ್ಲ. ನಾನು ಶಾಸಕನಾದಾಗ, MLC ಆದಾಗ ಮತ್ತು ಏನೂ ಇಲ್ಲದೇ ಇದ್ದಾಗ ಕನಿಷ್ಠ ಪಕ್ಷ 600ರಿಂದ 700 ಜನ ಹಾರ್ಟ್ ಆಪ್ರೇಷನ್ ನಾನು ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ. ಸರ್ ಅವ್ರ ಹತ್ರ ಕಾಸಿಲ್ಲ ಗುರುಗಳೇ, ನೀವು ಯಾವ ಟು ಹೆಲ್ಪ್ ಬಿಟ್ರಿ, ಬೇರೆ ಯಾವುದಾದ್ರು ಇದ್ದಾವೆ, ನಾನು ಏನೋ ಮಾಡ್ತೀನಿ, ಕಳಿಸಿಯಪ್ಪ ನೀವು ಕಳಿಸಿ. ಶ್ರೀಲಂಕಾ ದೇಶ ಆರ್ಥಿಕವಾಗಿ ಯಾವ ಸ್ಥಿತಿ ತಲುಪಿದ್ರು ಅಂದರೆ ಸೇಮ್ ಇದೇ ಪ್ರಾಬ್ಲಮ್. ಎಲ್ಲ ಫ್ರೀಯಾಗಿ ಹಂಚಿ ದೇಶಕ್ಕೆ ದುಡ್ಡೇ ಇರಲಿಲ್ಲ ಅಭಿವೃದ್ಧಿ ಪಡಿಸೋಕ್ಕೆ. ನೆಕ್ಸ್ಟ್ ಮಂತು ಸಾಲ್ಗಾರ ಆಗ್ತೀರಾ, ಅದಕ್ಕೆ ನೆಕ್ಸ್ಟ್ ಮಂತು ಬಡ್ಡಿಗಳಿಗಾಗ್ತೀರಾ, ಅದಕ್ಕೆ ನೆಕ್ಸ್ಟ್ ಮಂತು ರೋಡಿಗೆ ಬರ್ತೀರಾ. ಅಷ್ಟೇ ತಾನೇ, ಸಿಂಪಲ್. ಮನೆ ಕತೆ ಹೆಂಗೋ ದೇಶದ ಕತೆಯೂ ಹಂಗೆ, ರಾಜ್ಯದ ಕತೆಯೂ ಹಂಗೆ. ಫ್ರೀ ಅನ್ನೋದು ಬರ್ತಾ ಏನಾಗ್ತದೆ, ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ, ಎಲ್ಲಿಂದ ತರ್ಕೊಡೋಕ್ಕೆ ಸಾಧ್ಯ ಇದೆ. ಆವಾಗ ಹಾಳಾಗೋದು ರಾಜ್ಯ ಹಾಳಾಯಿತು ಅಂದರೆ ಅದು ಈ ದೇಶದ ಅವಿಭಾಜ್ಯ ಅಂಗ, ದೇಶನೂ ಹಾಳಾದಂಗೆ. ನಾನು ಸುಮ್ಮನೆ ದಡ್ಡನ ಥರ ಇದ್ದೆ ಮುಂಚೆ. ಏನಂದರೆ ಏನು ಗೊತ್ತಿಲ್ಲ, ಯಾರು ಎಲ್ಲಿ ಬೇಕಾದ್ರೂ ಸಿಗಿಸ್ಬೋದು ನಮ್ಮನ್ನು. ಒಂದು ಮಾತಲ್ಲಿ ನಮ್ಮ 45 ವರ್ಷದ ಕೆರಿಯರ್ನೇ ಡ್ಯಾಮೇಜ್ ಮಾಡುವಂಥ ಒಂದು ತಾಣಗಳು ರೆಡಿ ಆಗಿಬಿಟ್ಟಿದೆ ಇವಾಗ. ನಂಗೆ ಮಾತಾಡೋಕ್ಕೆ ಬರ್ತಾ ಇರಲ್ಲ. ಕೆಲವರಿಗೆ ಪಾಲಿಟಿಕ್ಸ್ನ ಬಗ್ಗೆ ಗಂಧಗಾಳಿ ಇದೆ, ಕೆಲವರಿಗೆ ತುಂಬಾ ಇದೆ, ಕೆಲವ್ರಿಗೆ ಕಡಿಮೆ ಇದೆ. ನಮಗೇನೆ ಈ ಬಾರಿಯ ಫೈಟ್ ಸಾಕಷ್ಟು ಹೈ ವೋಲ್ಟೇಜ್ ಫೈಟ್ಸ್ ನಡೀತಿದೆ. ಅದರಲ್ಲಿ ಐ ಥಿಂಕ್ ನನ್ನ ಪ್ರಕಾರ ಟಾಪ್ ಮೋಸ್ಟೆಸ್ಟ್ ಬೆಂಗಳೂರು ಗ್ರಾಮಾಂತರದ ಫೈಟ್. ಸೊ ನಿಮಗೆ ಪಾಲಿಟಿಕ್ಸಲ್ಲಿ ಇದ್ದಂಥ ನಿಮಗೆ ಯಾವುದು ಅಕಾರ್ಡಿಂಗ್ ಟು ಯು ಇಸ್ ದ ಹೈ ವೋಲ್ಟೇಜ್ ಫೈಟ್ ನಂಬರ್ 1 ನಿಮ್ಮ ಪ್ರಕಾರ? ಯಾವುದು ಯು ಲುಕಿಂಗ್ ಫಾರ್ವರ್ಡ್ ಟು? ಯಾವುದೋ ಒಂದೇ ಕ್ಷೇತ್ರ ನಂಬರ್ 1 ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಇಡೀ ಕರ್ನಾಟಕವೇ ಫೈಟಿಂಗ್ ರಣರಂಗದ ಭೂಮಿಗಳು ಅಂತ ಹೇಳ್ತೀನಿ. ನಾನು ಡಾಕ್ಟ್ರ್ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಪ್ರಕಾರ ನಡೆದಾಡುವ ದೇವರು ಅಂತ ತುಂಬ ಜನ ಮಹನೀಯರಿಗೆ ಹೇಳಿದ್ದಾರೆ. ನನ್ನ ಪ್ರಕಾರ ಡಾಕ್ಟರ್ ಮಂಜುನಾಥ್ ನಡೆದಾಡ ದೇವರು. ನನ್ನ ವೈಯಕ್ತಿಕ ಅನುಭವ, ನಾನು ಯಾರ್ದೋ ಕತೆ ಎಲ್ಲ ಕೇಳಿಬಿಟ್ಟಿಲ್ಲ. ನಾನು ಶಾಸಕನಾದಾಗ, MLC ಆದಾಗ ಮತ್ತು ಏನೂ ಇಲ್ಲದೇ ಇದ್ದಾಗ ಕನಿಷ್ಠ ಪಕ್ಷ 600ರಿಂದ 700 ಜನ ಹಾರ್ಟ್ ಆಪ್ರೇಷನ್ ನಾನು ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ. ಸರ್ ಅವ್ರ ಹತ್ರ ಕಾಸಿಲ್ಲ ಗುರುಗಳೇ, ನೀವು ಯಾವ ಟು ಹೆಲ್ಪ್ ಬಿಟ್ರಿ, ಬೇರೆ ಯಾವುದಾದ್ರು ಇದ್ದಾವೆ, ನಾನು ಏನೋ ಮಾಡ್ತೀನಿ, ಕಳಿಸಿಯಪ್ಪ ನೀವು ಕಳಿಸಿ. ಒನ್ ಫೇಲ್ಯೂರ್ ಇಲ್ಲ, ಆಲ್ ಆರ್ ಸಕ್ಸಸ್. ನಾನು ಅವ್ರು ಮಾಡೋ ಕೆಲಸವನ್ನು ನೋಡಿದಾಗ ನಾನು ಅಂದ್ಕೊಂಡಿದ್ದೇನು ಅಂದರೆ, ಯಾರೋ ದೇವತಾ ಮನುಷ್ಯ ಆಯಿತಾ, ಎಂಥ ಪುಣ್ಯವಂತ, ಯಾವ ತಂದೆ ತಾಯಿ ಎತ್ತರೋ ಇಂಥವ್ರನ್ನ ಇದ್ದರೆ ಇಂಥವ್ರು ಇರಬೇಕು ಈ ಭೂಮಿ ಮೇಲೆ, ಎಂಥ ಯೂಸ್ಫುಲ್ ಆತ್ಮನಪ್ಪ ಇದು ಅಂತೇಳಿ ನಾನು ವೈಯಕ್ತಿಕವಾಗಿ ಅವ್ರನ್ನ ಕಂಡ್ರೆ ಪಂಚ ಪ್ರಾಣ. ನನಗೆ ಆಶ್ಚರ್ಯ ಆಯಿತು ಈ ಕೇಮ್ ಟು ಪಾಲಿಟಿಕ್ಸ್ ಅಂದಾಗ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂಥ ಪುಣ್ಯಾತ್ಮರು ಬರಬೇಕು. ಬಿಡ್ರಿ, ನಾನು ಹೋರಾಟದ ರಾಜಕೀಯ ಎಲ್ಲ ನೋಡಾಗಿದೆ ನನ್ನ ಲೈಫಲ್ಲಿ. ಹೊಡೆದಾಟ, ಬಡದಾಟ, ಕಿರ್ಚಾಟ ಎಲ್ಲ ಆಗಿದೆ. ನನ್ನ ಪ್ರಕಾರ ಬದಲಾದ ಭಾರತಕ್ಕೆ ವಿದ್ಯಾವಂತರು ಬರಬೇಕು, ಇಂಥ ಮಹನೀಯರುಗಳು ಬರಬೇಕು. ಹಾಗಾಗಿ ಐ ಥಿಂಕ್ ಮಂಜುನಾಥ್ ಅವರಿಗೆ ಮತ ಕೊಡದೆ ಇದ್ದರೆ ಅದು ಆತ್ಮದ್ರೋಹ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಕಿಂಚಿತ್ತು ಕಲ್ಮುಷ ಇಲ್ಲದೆ ಇರೋಂಥ ಮನುಷ್ಯ, ಜೀವನ ಪೂರ್ತಿ ಸೇವೆಯಲ್ಲಿ ನಿರತ, ಎಷ್ಟು ಹೃದಯಗಳನ್ನು ಬಗೆದು ಅವರು ಜೀವ ಕೊಟ್ಟಿದ್ದಾರೆ. ನೀವು ನನ್ನ ಕಣ್ಣು ಮುಂದೆ ಕಂಡಂಥ ದೇವರು, ಇದು ನನ್ನ ಸ್ವಂತ ಅನುಭವ. ಅಂಥ ಮಹನೀಯರು ಇವತ್ತು ಮತದ ಜಾಗಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಎಷ್ಟೋ ಸಾವಿರ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಹೃದಯ ನಾಡಿ ಬಿಡ್ತಾ ನಿಂತಿದ್ದನ್ನು ಓಡಿಸಿದಂಥ ಮನುಷ್ಯ ನಿಮ್ಮ ಅಭಿವೃದ್ಧಿನೂ ಹಂಗೆ ಓಡಿಸ್ತಾರೆ. ಯಾಕಂದರೆ ಅವರಿಗೆ ನನ್ನ ಪ್ರಕಾರ ಯಾವ ಕಮಿಟ್ಮೆಂಟ್ ಇಲ್ಲ ಅವ್ರಿಗೆ. ಅವ್ರ ಪರಿಪೂರ್ಣತೆ ಆಗಿದೆ, ಅವ್ರ ವೃತ್ತಿಯಲ್ಲಿ ಪರಿಪೂರ್ಣತೆ ಬಂದಿದೆ. ಈಗ ಒಂದು ಸೇವಾ ಮನೋಭಾವ ಬಂದಿದ್ದಾರೆ. ಅವ್ರಿಗೆ ಶ್ರೇಷ್ಠವಾದ ಮತವನ್ನು ಕೊಟ್ಟಾಗ ದೇವರಿಗೆ ನೈವೇದ್ಯ ಇಟ್ಟಂಗೆ ಆಗ್ತದೆ ನಿಮ್ಮ ಮತ ಅನ್ನೋದು ನನ್ನ ಅಭಿಪ್ರಾಯ. ಆಲ್ಸೋ ಸರ್, ನನಗನ್ಸುತ್ತೆ ನಮ್ಮ ಜನರಿಗೆ ಯಾರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಬೌಟ್ ಪಾಲಿಟಿಕ್ಸ್. ಈ MLC ಎಲೆಕ್ಷನ್ಸ್ ಅಂದ್ರೇನು, MLA ಅಂದ್ರೇನು, MP ಆಫ್ ರಾಜ್ಯಸಭಾ ಅಂದ್ರೇನು, MP ಆಫ್ ಲೋಕಸಭಾ ಅಂದ್ರೇನು, ಇದ್ರ ಡಿಫ್ರೆನ್ಸ್ ಇರೋದಿಲ್ಲ. ಯಾಕಂದರೆ ಕೆಲವೊಂದು ನ್ಯೂಸ್ ಚಾನೆಲ್ಸ್ಗಳು ಯಾರಿಗೆ ನೀವು ಮತ ಹಾಕ್ತೀರಾ ಅನ್ನೋಂಥದ್ದನ್ನ ಏನು ಜನರಲ್ ಪಬ್ಲಿಕ್ನ ಕೇಳ್ತಿದ್ರು. ಸುಮಾರು ಜನ ಹೇಳ್ತಾ ಇದ್ದು ಮೋದಿಯವ್ರು ಇಷ್ಟ, ಬಟ್ ಇಲ್ಲಿ ನಾವು ಇವ್ರಿಗೆ ವೋಟ್ ಹಾಕ್ತೀವಿ. MP ಎಲೆಕ್ಷನ್ಸ್ ಅಂದರೆ ಪಾಲಿಸಿ ಚೇಂಜಲ್ಲಿ ಇನ್ವಾಲ್ವ್ ಆಗೋದನ್ನ ನಾವು ವೋಟ್ ಮಾಡೋದು ಅನ್ನೋದ್ರ ಜ್ಞಾನ ಜನರಿಗಿಲ್ಲ. ಸೊ ಯಾಕೆ ಈಗ ನಾನು ಜನರ ನಾಡಿ ಮಿಡಿತ ತಕ್ಕ ಮಟ್ಟಿಗೆ ನನಗೆ ಅರಿವಾಗ್ತದೆ. ಕೆಲವ್ರಿಗೆ ಒಂದು ಅನಿಸ್ಬೋದು, ಒಂದು ಗಿಲ್ಟ್ ಅಂತಾರೆ ಅದಕ್ಕೆ.
ಇವರು ಸರ್ಕಾರದಿಂದ ಏನೋ ಕೊಟ್ಬಿಟ್ಟಿದ್ದಾರೆ ಅಂತ. ಆ ಸರ್ಕಾರದಿಂದ ಕೊಟ್ಟಿದ್ದು MLA ಎಲೆಕ್ಷನ್ಗೆ, ಇಟ್ಸ್ ನಾಟ್ ಫಾರ್ ಮೋದಿ ಎಲೆಕ್ಷನ್. ಮೋದಿಯವರೇ ಗ್ಯಾರಂಟಿ ನಿಮಗೆ. ಇದು ನಾನು ಹೆಮ್ಮೆಯಿಂದ ಹೇಳ್ತೇನೆ, ಒಬ್ಬ ಸಂಸದನಾಗಿ ಹೇಳ್ತಾ ಇದ್ದೀನಿ. ಮೋದಿಯವ್ರ ಗ್ಯಾರಂಟಿ ನಿಮಗೆ, ಈ ದೇಶಕ್ಕೂ ಮೋದಿಯವ್ರ ಗ್ಯಾರಂಟಿ. ಈ ಯಾವ ಫೆಸಿಲಿಟೀಸು ನಿಮಗೆ ಕೊಟ್ಟರು, ಫ್ರೀ ಬೀಸ್ ಎಲ್ಲ ಕೊಟ್ಟರು, ಹೆಂಗಪ್ಪ ಅಂತ ಯಾರಾದರೂ ನಿಮಗೆ ಬಂದು ಪ್ರಚೋದನೆ ಮಾಡಿದ್ರೆ ಅವ್ರಿಗೆ ಒಂದೇ ಮಾತು ಹೇಳಿ, ಹೌದಪ್ಪ ಕೊಟ್ಟರು, ಮಾತು ಕೊಟ್ಟಿದ್ರು, ಅದಕ್ಕೆ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಗೌರ್ಮೆಂಟ್ ಬರ್ತಾರೆ ಸಹಾಯ ಮಾಡಿದ್ದೀವಿ. ಈ ಬಾರಿ ನಾವು ಹಾಕ್ತಾ ಇರೋದು ಈ ಸರ್ಕಾರಕ್ಕಲ್ಲ, ನಾವು ಆಗ್ತಾ ಇರೋದು ದೇಶಕ್ಕೆ, ನಾವು ಆಗ್ತಾ ಇರೋದು ಮೋದಿಗೆ, ನಾವು ಆಗ್ತಾ ಇರೋದು ಅಭಿವೃದ್ಧಿಗೆ, ನಾವು ಆಗ್ತಾ ಇರೋದು ನಮ್ಮ ಮುಂದಿನ ಜನ್ರೇಷನ್ನು ಚೆನ್ನಾಗಿರಬೇಕು ಅಂತ. ಇದನ್ನು ಆರಾಮಾಗಿ ಹೇಳಿ ಓಟ್ ಹಾಕಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ ಒಂದು ಮನಸ್ಸಿನಲ್ಲಿ ಇರಬಾರ್ದು, ಅವ್ರು ಕೊಟ್ಟರೆಲ್ಲ ಹಾಕೋದೆ, ಅದು ಕೊಟ್ಟಿದ್ದಕ್ಕೆ ನೀವು ರಾಜ್ಯ ಸರ್ಕಾರಕ್ಕೆ ನೀವು ಏನು ಮಾಡಬೇಕೋ ಮಾಡಿದ್ದೀರಿ, ಆ ಫೆಸಿಲಿಟೀಸು ತೊಗೊಂಡಿದ್ದೀರಿ. ನೀನು ಮುಂದೆ ಹಾಕೋ ಓಟೆಲ್ಲ ಮೋದಿಯವರಿಗೆ, ಅದೊಂದು ನೆನಪಲ್ಲಿರಲಿ. ನಾನು ಎರಡನೇದು ಒಂದು ಭಾಳ ಜವಾಬ್ದಾರಿಯಾಗೂ ಹೇಳಿಬಿಡ್ತೀನಿ. ಶ್ರೀಲಂಕಾ ದೇಶ ಆರ್ಥಿಕವಾಗಿ ಯಾವ ಸ್ಥಿತಿ ತಲುಪಿದ್ರು ಅಂದರೆ ಸೇಮ್ ಇದೇ ಪ್ರಾಬ್ಲಮ್. ಎಲ್ಲ ಫ್ರೀಯಾಗಿ ಹಂಚಿ ದೇಶಕ್ಕೆ ದುಡ್ಡೇ ಇರಲಿಲ್ಲ ಅಭಿವೃದ್ಧಿ ಪಡಿಸೋಕ್ಕೆ. ಪಾಕಿಸ್ತಾನ, ಯು ಡೋಂಟ್ ಬಿಲೀವ್, ನೀವೆಲ್ಲ ಹೆಮ್ಮೆಯಿಂದ ಇಲ್ಲೊಂದು ಲೀಟ್ರ್ ಹಾಲು 30 ರೂಪಾಯಿ 40 ರೂಪಾಯಿ ಅಂತ ಖುಷಿ ಪಡ್ತೀವಿ. 250 275 ರೂಪಾಯಿ ಒಂದು ಲೀಟ್ರ್ ಹಾಲು. ಪೆಟ್ರೋಲ್ ಮಾತಾಡೋಂಗಿಲ್ಲ, ಗೋಧಿಗಳು ಕಾದು ಇಸ್ಕೋಬೇಕಾಗಿದೆ. ಅಂದರೆ ವೈ ಎಲ್ಲ ಬಿಟ್ಟು ಕೊಟ್ಟಾಗ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಮನೆದು ಕೊಟ್ಬಿಡ್ತೀನಿ ನಾನು. ನಿಮ್ಮ ಮನೆಯಲ್ಲಿ ಒಬ್ಬ ಯಜಮಾನ ಇದ್ದಾನೆ, ಅವ್ನಿಗೆ 15,000 ರೂಪಾಯಿ ಸಂಬಳ ಬರುತ್ತೆ, ಅವನು 3,000 ರೂಪಾಯಿ ಬಾಡಿಗೆ ಕಟ್ತಾನೆ, ಒಂದು 2,000 ರೂಪಾಯಿ ಅವನು ಓಡಾಟಕ್ಕೋ ಪೆಟ್ರೋಲ್ಗೋ ಇತ್ಯಾದಕ್ಕೋ, ಒಂದು 3,000 ರೂಪಾಯಿ ರೇಷನ್ ತೊಗೊತಾನೆ, ಮಕ್ಕಳು ಫೀಸು ಕೊಡ್ತಾನೆ, ಒಂದು 500,000 ಉಳಿಸಿಟ್ಟಿರ್ತಾನೆ. ನಿಮ್ಮ ಮನೆಯಲ್ಲಿ ಕೂತ್ಕೊಬಿಟ್ಟು ಬಂದವರಿಗೆಲ್ಲ ನೆಂಟರಿಗೆ ಬನ್ನಿರಿ ಸೀರೆ ಕೊಡಿಸಿ, ಬನ್ನಿ ಊಟ ಮಾಡ್ಕೊಂಡೋಗಿ ಅಂದ್ಬಿಟ್ಟು ಆ ಯಜಮಾನನ 15,000 ರೂಪಾಯಿನೂ ನೀವು ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಮಂತು ಸಾಲ್ಗಾರ ಆಗ್ತೀರಾ, ಅದಕ್ಕೆ ನೆಕ್ಸ್ಟ್ ಮಂತು ಬಡ್ಡಿಗಳಿಗೆ ಆಗ್ತೀರಾ, ಅದು ನೆಕ್ಸ್ಟ್ ಮಂತು ರೋಡಿಗೆ ಬರ್ತೀರಾ. ಅಷ್ಟೇ ತಾನೇ, ಸಿಂಪಲ್. ಮನೆ ಕತೆ ಹೆಂಗೋ ದೇಶದ ಕತೆಯೂ ಹಂಗೆ, ರಾಜ್ಯದ ಕತೆಯೂ ಹಂಗೆ. ಫ್ರೀ ಅನ್ನೋದು ಬರ್ತಾ 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 ಏನಾಗ್ತದೆ, ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ, ಎಲ್ಲಿಂದ ತರ್ಕೊಡೋಕ್ಕೆ ಸಾಧ್ಯ ಇದೆ. ಆವಾಗ ಹಾಳಾಗೋದು ರಾಜ್ಯ ಹಾಳಾಯಿತು ಅಂದರೆ ಅದು ಈ ದೇಶದ ಅವಿಭಾಜ್ಯ ಅಂಗ, ದೇಶನೂ ಹಾಳಾದಂಗೆ. ಹಾಗಾಗಿ ನಾನು ಯಾವತ್ತೂ ನಿಮಗೆ ಹೇಳೋದು ಒಂದೇ, ನಿಮ್ಮ ಮತ ರಾಷ್ಟ್ರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಇದನ್ನು ತಾವು ಬಲಿಷ್ಠವಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು ಅನ್ನೋದು ನನ್ನ ತಾಳ್ತಾನೆ. ಸರ್, ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ತಾ ಬಂದಿದ್ದು ಯಾರಿಗೆ ವೋಟ್ ಮಾಡಬೇಕು ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಸ್ಟ್ ನೋಡಬೇಕು ಅನ್ನೋದನ್ನು ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದು ಸರ್. ಆದರೆ ಸಾಕಷ್ಟು ಎಜುಕೇಟೆಡ್ ಅಂದರೆ ವಿದ್ಯಾವಂತರು, ಪ್ರಜ್ಞಾವಂತರು, ಬುದ್ಧಿವಂತರು, ಹೃದಯವಂತರು ಸಾಕಷ್ಟು ಜನ ನಿಲ್ಲೋದನ್ನು ನಾವು ನೋಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ನಾನು ವೋಟ್ ಮಾಡಬೇಕು ಅಂದರು ಲಿಮಿಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಅದರಲ್ಲಿ ಯಾರು ಆ ಟಿಕ್ ಮಾರ್ಕ್ನ ಫುಲ್ಫಿಲ್ ಮಾಡದಿದ್ದಾಗ ಯಾರಿದ್ದಾರೋ ಅವ್ರೊಬ್ರಿಗೆ ಹಾಕಬೇಕು, ಇರೋದ್ರಲ್ಲಿ ಓಕೆ ಅನ್ನೋರಿಗೆ, ಇಲ್ಲ ನೋಟ ಒತ್ತಬೇಕು. ಆದರೆ ಈ ಬಾರಿ ಸಾಕಷ್ಟು ಒಳ್ಳೊಳ್ಳೆ ಆಪ್ಷನ್ಸ್ ಇದೆ. ಒಂದು, ಯಂಗ್ಸ್ಟರ್ಸ್ ಸಾಕಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಅನುಭವ ಇರೋರು, ಪ್ರಜ್ಞಾವಂತರು, ಆಸ್ ಐ ಮೆನ್ಷನ್ ಹೃದಯವಂತರು ಆಗಿರುವಂತಹ, ಒನ್ಸ್ ಅಗೇನ್ ಐ ವುಡ್ ವಾಂಟ್ ಟು ಕಮ್ ಬ್ಯಾಕ್ ಟು ಡಾಕ್ಟರ್ CN ಮಂಜುನಾಥ್ ಸರ್. ಇವ್ರನ್ನ ಗೆಲ್ಲಿಸದೆ ನಾವು ಇನ್ಯಾರನ್ನ ಗೆಲ್ಲಿಸ್ತೀವಿ ಅಂತ ನನಗಂತೂ ಅನಿಸುತ್ತೆ ಸರ್. ಹೌದು, 100%. ಯಾಕೆಂದರೆ ಈಗ ತುಂಬ ಯಾರ ಹತ್ರ ದುಡ್ಡಿದೆ ಅವರೆಲ್ಲ ಚುನಾವಣೆ ನಿಲ್ಲಿಸ್ತಿದ್ದಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ನಿನ್ನೆ ದ್ವಾರಕೀಶ್ ಅವರು ತೀರ್ಕೊಂಡಾಗ ಒಂದು ಮೆಸೇಜು ಬಂತು. ಯಾರ್ಯಾರು ಸಿನಿಮಾ ನಟರುಗಳು ಬಂದು ಪ್ರಚಾರಕ್ಕೆಲ್ಲ ಬರ್ತಾರೆ ಅವ್ರಿಗೆಲ್ಲ ಇಂತಿಂತ ಲಕ್ಷ ಕೊಟ್ಬಿಡೋಣ, ಅವ್ರಿಗೆ ಕರ್ಕೊಂಬನ್ನಿ ಅಂತ ಹೇಳುವಂಥದ್ದು ಇದು ಬಂದಿದೆ. ಐ ವಾಸ್ ಶಾಕ್ಡ್. ಹೇಗೆ ಇದು? ಅವ್ರ ಪಾಪ ಅವರು ಕಷ್ಟದಲ್ಲಿದ್ದಾರೆ. ಕೆಲವರು ಕಲಾವಿದರು ಅವ್ರಿಗೇನು ಒಂದು ಇಡೀ ಸಿನಿಮಾಗೆ ಮಾಡೋದು ಅಥವಾ ವರ್ಷಾಗಿ ಮಾಡೋದು, ಯಾರೋ ಒಂದು ದೊಡ್ಡ ದೇಣಿಗೆ ಕೊಟ್ಬಿಟ್ರೆ ಹೋಗ್ಬಿಡ್ತೇನೆ. ಮರಳಾಗಬೇಡಿ, ಅಂಥದಕ್ಕೆಲ್ಲ ಮರಳಾಗೋಕ್ಕೆ ಹೋಗಬೇಡಿ. ಚೆನ್ನಾಗಿ ಚಿಂತನೆ ಮಾಡಿ, ಯೋಚನೆ ಮಾಡಿ. ಮತದ ವ್ಯಾಲ್ಯೂ, ಈ ದೇಶದ ವ್ಯಾಲ್ಯೂ, ಯಾರು ನಡೆಸ್ತಿದ್ದಾರೆ, 10 ವರ್ಷದಲ್ಲಿ ಯಾವ್ದಾರು ಹಗರಣ ಇತ್ತಾ, ಎಷ್ಟು ಚೆನ್ನಾಗಿ ನಡೀತಾ ಇದೆ ದೇಶ. ಇವತ್ತು ಅನ್ಯ ರಾಷ್ಟ್ರಗಳೆಲ್ಲ ಭಾರತವನ್ನು ನೋಡಿ ಬೆರಗಾಗಿ ನೋಡ್ತಿದ್ದಾರೆ, ಏನು ಇಷ್ಟು ಅಭಿವೃದ್ಧಿ ಆಗ್ತಾಯಿದೆ ದೇಶ ಅನ್ನೋ ಥರ. ಅದಕ್ಕೆ ಯಾರು ಕಾರಣ ಅಂದರೆ ನೀವುಗಳೇ ಕಾರಣ, ನಿಮ್ಮ ಮತವೇ ಕಾರಣ. ಹಾಗಾಗಿ ದೇಶ ಮೊದಲು, ಆಮೇಲೆ ನಾವು. ಇದನ್ನೇ ಒತ್ತಿ ಎಲ್ಲರಿಗೂ ಹೇಳುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಸರ್, ಕೊನೆಯದಾಗಿ ನಾನು ನಿಮ್ಮನ್ನ ಕೇಳಬೇಕಾಗಿರೋದು, ನಿಮಗೆ ಪಾಲಿಟಿಕ್ಸ್ ಅಂದರೆ ರಾಜಕೀಯ ಕಲಿಸ್ಕೊಟ್ಟಿರುವಂಥ 3 ವಿಷಯಗಳು ಅಂದರೆ ಯಾವುದು ಸರ್? ಈ 3 ಪಾಠ ನಾನು ಕಲ್ತಿದ್ದೀನಿ ಪಾಲಿಟಿಕ್ಸಲ್ಲಿ. ಅಮ್ಮ, ಸೋಷಿಯಲ್ ಸರ್ವಿಸ್ ಇದಿಲ್ಲಮ್ಮ, ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲಮ್ಮ. ಅದು ಡೈರೆಕ್ಟಾಗಿ ದೇವ್ರ ಪೂಜೆ ಇದ್ದಂಗಮ್ಮ. ನನಗಾದಂಥದ್ದು ಅನುಭವ. ನಾನು ಸಂಸದ ಆದಮೇಲೆ ಸುಮಾರು ಒಂದು 22 ಕೋಟಿ ರೂಪಾಯಿ ಕೆಲಸವನ್ನು ನಾನು ಅತ್ಯಂತ ಹಿಂದುಳಿದ ಗ್ರಾಮಗಳಿಗೆ ಹೋಗಿ ಆ ಸಿಮೆಂಟ್ ರಸ್ತೆ ಹಾಕುವಂಥದ್ದು, ದೇವಸ್ಥಾನಗಳಿಗೆ ಗೋಡೆ ಹಾಕುವಂಥದ್ದು,
ಸ್ಕೂಲುಗಳನ್ನ ರಿಪೇರಿ ಮಾಡೋವಂಥದ್ದು. ಎಷ್ಟೋ ಈ ರಸ್ತೆನೇ ಆಗಿಲ್ಲ ಸರ್ ಅಂತಂದಾಗ ನನ್ನೊಂದು ಸಣ್ಣ ಫಂಡಲ್ಲಿ ಅವಳು ಟ್ರೈ ಮಾಡಿ ಲೆವೆಲ್ ಬೆಸ್ಟ್ ಅಂತ ಅನ್ನೋದು. ಇವತ್ತು ಒಂದು ಹಾಸ್ಪಿಟ್ಲಿಗೆ 50 ಲಕ್ಷವನ್ನು ಹಾಕಿ ಒಂದು ಸಪ್ರೇಟ್ ಸೆಗ್ಮೆಂಟ್ನ ಮಾಡೋವಂಥದ್ದು. ಇದೆಲ್ಲ ನೋಡಿದಾಗ ನನಗೆ ಏನು ಅನಿಸುತ್ತೆ ಅಂದರೆ, ನಾನು ಎಂಥ ಅದೃಷ್ಟವಂತ. ನಾನು ನನಗೆ ಅನ್ನೋ ಒಂದು ಪ್ರಪಂಚದಲ್ಲಿ ಇರಬೇಕಾದ್ರೆ, ಇಲ್ಲಪ್ಪ ನಾವು ಜನಕ್ಕೆ ಇರಬೇಕು ಅನ್ನೋ ಒಂದು ಫೀಲ್ ನಾವು ಕೆಲಸ ಮಾಡ್ತೀವಲ್ಲ, ನನ್ನ ಪ್ರಕಾರ ದಟ್ ಈಸ್ ದ ಬಿಗ್ಗೆಸ್ಟ್ ವರ್ಷಿಪ್. ದೇವರಿಗೆ ತುಂಬ ಡೈರೆಕ್ಟಾಗಿ ಸೇವೆ ಮಾಡೋದು. ಅದಕ್ಕೆ ನಾನು ಹಿಂಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀನಿ. ಒಬ್ಬ ಅಂಗವಿಕಲ, ಅವನು ನಡೆಯೋಕ್ಕೆ ಆಗೋದಿಲ್ಲ, ಅವನು ಅಳ್ತಾನೆ, ಓ ಅಂತ ಅಳ್ತಾ ಇದ್ದಾನೆ. ಏನಕ್ಕೆ ಅಂದರೆ, ಎಲ್ಲ ನಮ್ಮ ತಂದೆ ತಾಯಿ ಕೊರೋನಾ ಸುತ್ತೋಗ್ಬಿಟ್ರು, ನನಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ, ನಂಗೆ ಯಾರೂ ಸಹಾಯ ಮಾಡ್ತಾಯಿಲ್ಲ ಅಂದಾಗ ನಂಗೆ ಯಾರೂ ರಿಕ್ವೆಸ್ಟ್ ಮಾಡಲಿಲ್ಲಮ್ಮ. ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ, ಇಮಿಡಿಯೇಟಾಗಿ ನನ್ನ ಪಿಗೆ ಹೇಳಿದೆ, ಯಾವ ಊರು ಹುಡುಗ, ಎಲ್ಲಿ ಅವನು, ನನಗೆ ಬೇಕು ಅವನು ವಿಳಾಸ. ನೋಡಿದೆ ದಾವಣಗೆರೆ ಜಿಲ್ಲೆಯವನು. ಇಮಿಡಿಯೇಟ್ಲಿ ಐ ಸ್ಪೋಕ್ ಟು ದಿ DC. ಭಾಳ ತಹಶೀಲ್ದಾರ್ಗೆ ಮಾತಾಡಿದೆ, ನಾನು ಐ ವಿಲ್ ಗಿವ್ ದಟ್ ವಿಡಿಯೋ ಫಾರ್ ಯು. ನನಗೆ ಹೆಮ್ಮೆ ಅನಿಸುತ್ತೆ ಅದೆಲ್ಲ. ದಾವಣಗೆರೆ ನಾನು ಇಲ್ಲಿಯವನಲ್ಲ. ವಿತಿನ್ 1 ವೀಕ್ ಒಬ್ಬ ಅಂಗವಿಕಲಿಗೆ ಏನೇನು ಫೆಸಿಲಿಟೀಸ್ ಬೇಕು ಅದಷ್ಟು ಮಾಡೋ ಶಕ್ತಿ ಬಂತು. ವೈ? ಬಿಕಾಸ್ ಆಫ್ ದಿಸ್ ಪಾಲಿಟಿಕ್ಸ್. ಒಬ್ಬ ರಾಜಣ್ಣ ಅಂತ ಅಂಗವಿಕಲು, 2 ಕಾಲಿಲ್ಲ 2 ಕೈಯಿಲ್ಲ, ನೀವು ನೋಡ್ತೀರಿ, ಸ್ಪೋರ್ಟ್ಸ್ ಕೋಟಾನ ಪದ್ಮಶ್ರೀ ಬಂದಿದೆ ಅವರಿಗೆ. ಐ ರೆಕಮೆಂಡೆಡ್ ಹಿಮ್. ಅವನು ಬಂದು ನನ್ನ ಕಣ್ಣಲ್ಲಿ ನೀರು ಹಾಕ್ದ. ನೋ ಡೋಂಟ್ ವರಿ, ಬನ್ನಿ ಇಲ್ಲಿ ಕೂತ್ಕೊಂಡು ನಾನು ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಎಲ್ಲರಿಗೂ ಬರೆದು ನನ್ನ ಕಣ್ಣಲ್ಲಿ ನೋಡಿದಂಥ ಸಾಧಕನು ಇವನು ಅಂದಾಗ ಆತನಿಗೆ ಅವಾರ್ಡ್ ಬಂದಿದೆ. ನೀವು TV ಶೋಸಲ್ಲಿ ನೋಡ್ತಾ ಇರಬೇಕು, 2 ಕಣ್ಣಿಲ್ದೇ ಇರೋ ಮಕ್ಕಳು, ಅವ್ರ ಮನೆ ಇಲ್ಲ, ಭಿಕ್ಷೆ ಎತ್ಕೊಂಡು ಹಾಡು ಹೇಳ್ತಾಯಿದ್ರು. ಅದ್ಭುತವಾಗಿ ಸುಮಾರು ಒಂದು 13 ಲಕ್ಷ ರೂಪಾಯಿ ಮನೇನ ಅವ್ರು ನಮ್ಮ ಸ್ವಂತ ದುಡ್ಡಲ್ಲಿ ಕಟ್ಕೊಟ್ಟಿದ್ವಿ. ನಾವು ಏನು ಮಾಡಿದ್ವಿ ಅದನ್ನೆಲ್ಲ ಪ್ರಚಾರ ಮಾಡಿಕೊಂಡು ಪೋಸ್ಟ್ ಹಾಕ್ಕೊಂಡು ನಾನು ಮಾಡಲ್ಲ. ನಾನು ಇಲ್ಲಿದ್ದಾರೆ ನೋಡಿ, ಇವ್ರಿಗೆ ಒಪ್ಪಿಸ್ತೀನಿ, ನಾನು ಇಂಥ ಕೆಲಸ ಮಾಡಿದ್ದೇನೆ ಗುರುಗಳೇ, ನಿಮ್ಮ ಕರುಣೆ, ನೀವು ಕೊಟ್ಟಿದ್ದ ಶಕ್ತಿ, ಐ ಹ್ಯಾವ್ ಡನ್ ದಿಸ್ ಜಾಬ್. ದೇವ್ರಿಗೆ ಒಪ್ಪಿಸ್ತೀನಿ. ಎವ್ರಿ ಡೇ ವಾಟ್ ಐ ಡೂ ಗುಡ್ ಥಿಂಗ್ ಐ ವಿಲ್ ಟೆಲ್ ಇಟ್ ಟು ಹಿಮ್. ಹಾಗೆ ಅನೇಕ ಪಾಠವನ್ನು ನಾನು ಕಲಿಸಿದ್ದೇನು ಅಂದರೆ, ನಾವು ಯಾವತ್ತೂ ಕೂಡ 1 ರೂಪಾಯಿಗೆ ಒಬ್ಬರು ದಾನ ಮಾಡಿದ್ರೆ ದೇವರು ನಮಗೆ 100 ರೂಪಾಯಿ ವಾಪಸ್ ಕೊಡ್ತಾನೆ. ಇದು ನಾನು ಪಾಲಿಟಿಕ್ಸಲ್ಲಿ ಕಲಿತಂಥದ್ದು. ಎರಡನೇದು, ನಾನು ಸುಮ್ಮನೆ ದಡ್ಡನ ಥರ ಇದ್ದೆ ಮುಂಚೆ. ಏನಂದರೆ ಏನು ಗೊತ್ತಿಲ್ಲ, ಯಾರು ಎಲ್ಲಿ ಬೇಕಾದ್ರೂ ಸಿಗಿಸ್ಬೋದು ನಮ್ಮನ್ನು. ಒಂದು ಮಾತಲ್ಲಿ ನಮ್ಮ 45 ವರ್ಷದ ಕೆರಿಯರ್ನ ಡ್ಯಾಮೇಜ್ ಮಾಡುವಂಥ ಒಂದು ತಾಣಗಳು ರೆಡಿ ಆಗಿಬಿಟ್ಟಿದೆ ಇವಾಗ. ನಂಗೆ ಮಾತಾಡೋಕ್ಕೆ ಬರ್ತಾಯಿರಲ್ಲ. ನಾವು ಲಂಟ್ ಇದು ಪಾಠ ಕಲಿಸ್ತೀನಿ ನನಗೆ. ಓಹೋ, ಇದೊಂದಿದೆ. ಏನಕ್ಕೆ ಅಂದರೆ, ಇಲ್ಲಿರೋನು ಕಂಪೇರ್ ಮಾಡಿಕೊಂಡು ಅವ್ನು ನಮ್ಮ ಜೊತೆ ಬರೋಕ್ಕೆ ಟ್ರೈ ಮಾಡ್ತಾನೆ. ನಮ್ಮ 45 ವರ್ಷದ ಶ್ರಮನ ಯಾರೋ 4 ದಿನದವನು ಎಳ್ಕೊಂಬಿಡ್ತಾನೆ ಜೊತೆಗೆ. ಓಹೋ, ಬಿಕಾಸ್ ಆಫ್ ಒನ್ ವರ್ಡ್. ಸೊ ಐ ಶುಡ್ ಬಿ ಕೇರ್ಫುಲ್. ಮಾತನ್ನು ಕಲಿತೆ ನಾನು. ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದವರಲ್ವಾ, ಸ್ವಲ್ಪ ನಮ್ಮ ಮಾತು ಫ್ರೀ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಹಳ್ಳಿ ಭಾಗದ ಭಾಷೆಗಳು ಅದಕ್ಕೆ ಹುಡುಕ್ತಾರೆ ಕೂತ್ಕೊಂಡು, ಒಂದೊಂದು ವರ್ಡ್ಗೂ ಹುಡುಕ್ತಾರೆ ಕೂತ್ಕೊಂಡು, ಹೆಂಗೆ ನಾಟ್ ಹಾಕಿ ಇವ್ರು ಮಾನ ಮರ್ಯಾದೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿ. ಸೊ ಮಾತಾಡೋದನ್ನು ನಾನು ಕಲ್ತ್ಕೊಂಡೆ. ಮೂರನೇದು ನಾನು ಕಲ್ತದ್ದು ಏನು ಅಂದರೆ, ಡಿಸಿಪ್ಲಿನ್ ಲೈಫ್. ನಾವು ಮುಂಚೆ ಸಿನಿಮಾ ರಂಗದಲ್ಲಿದ್ದಾಗ ನಮಗೆ ಕೆಲವು ದಿನ ಶೂಟಿಂಗ್ ಇರುತ್ತೆ, ಕೆಲವು ದಿನ ಇರೋದಿಲ್ಲ. ಯಾವಾಗಂದ್ರೆ ಅವಾಗ ಎದೊಳ್ತಿದ್ವಿ. ಕೆಲಸ ಇದ್ದಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ, ಇಲ್ಲ ಅಂದರೆ ಮಧ್ಯಾಹ್ನ ಒಂದು 10-11 ಗಂಟೆಗೆ ರೆಡಿ. ಈಗ ಹಂಗಲ್ಲ, ಕೆಲಸ ಇರಲಿ ಇಲ್ಲದೆ ಹೋಗಲಿ, ನಾನು 4:15ಗೆ ಎದೊಳ್ತೀನಿ, 5:15, 5:45 ನನ್ನ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀನಿ. ಕರೆಕ್ಟಾಗಿ 6 ಗಂಟೆಗೆ ಸೂರ್ಯ ನಮಸ್ಕಾರ ಮಾಡ್ತಾ ನಿಂತಿರ್ತೀನಿ. ಐ ಲರ್ನ್ ಡಿಸಿಪ್ಲಿನ್. ದೀಸ್ 3 ಥಿಂಗ್ಸ್ ಐ ಲರ್ನ್ ಫ್ರಮ್ ಪಾಲಿಟಿಕ್ಸ್. ಸರ್, ನಾವು ಏನು ಹೇಳ್ಬೋದು ಅಂದರೆ, ಕೊನೆಯದಾಗಿ ಕುದುರೆನ ನೀರ್ವರೆಗೂ ಕರ್ಕೊಂಡು ಹೋಗ್ಬೋದು, ಕುಡ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಎಷ್ಟೇ ಹೇಳಿದ್ರು ಬ್ಯಾಲೆಟ್ ಬಾಕ್ಸ್ನ ಮುಂದೆ ಹೋಗಿ ನಿಂತಾಗ ಜನರಿಗೆ ಏನು ಅನ್ಸುತ್ತೋ ಅದನ್ನು ಮಾಡ್ತಾರೆ. ಬಟ್ ಈ ಬಾರಿ ನನಗನ್ಸೋದು, ಎಲ್ಲರಿಗೂ ಅನಿಸಿದೆ, ಮುಂದಿನ 10 ವರ್ಷಕ್ಕೂ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನೇ ನಾವು ಪ್ರಧಾನಿ ಸ್ಥಾನದಲ್ಲಿ ನೋಡಬೇಕು ಅಂತ. ಐ ಆಮ್ ಶ್ಯೂರ್ ಅವರು ದಿ ಬೆಸ್ಟ್ ಡಿಸಿಷನ್ನ ತಗೊಳ್ತಾರೆ ಅಂತ. ನಮಗೆ ಸಾಕಷ್ಟು ಇನ್ಸೈಟ್ಸ್ಗಳನ್ನು ನೀವೇನು ಕೊಟ್ರಿ, ನಿಮ್ಮ ಮಾತುಗಳ ಮೂಲಕ ನಾವು ಅದನ್ನು ನೋಡಿದ ಹಾಗಾಯಿತು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು. ನಮಸ್ಕಾರ.